ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಏನೋ ಬೇಜಾರಾಗ್ತಿದೆ ಅಂತೆ, ಸ್ವಲ್ಪ ತೋಟದ ಕಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡ್ ಬಾಪ್ಪ. ನಾನಾ? ನೋಡು, ಹೇಳಿದ್ದಕ್ಕೆ ನೀನೇನೋ ಹೇಳೋಕ್ ಹೋಗ್ಬೇಡ, ಕರ್ಕೊಂಡು ಹೋಗಮ್ಮ. ಸರಿ ಮಾವ. ಹಾ ಬಾರೋ ವಿಶ್ವ, ಬಾರ. ವಿಶ್ವ, ನಾವಿಲ್ಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದು, ಓಡಾಡಿದ್ದು ಎಲ್ಲ ನೆನ್ಪಿದ್ಯೇನೋ? ನೀನ್ ಬೇಕು ಬೇಕು ಅಂತ ನಾವು ಮರ್ಕೋತಿ ಆಡುವಾಗ ಬೀಳ್ಸಿದ್ದು, ಅದಕ್ಕೆ ಮಾವ ನಿನಗೆ ಬೈದು ಇದೆಲ್ಲ ನೆನ್ಪಿದ್ಯೇನೋ? ನಿನ್ ಕಪಿ ಚೇಷ್ಟೆಗಳೆಲ್ಲ ನಂಗೆ ಚೆನ್ನಾಗಿ ನೆನಪಿದೆ. ಯಾಕೋ ವಿಶ್ವ, ಇನ್ನೂ ಬೇಜಾರಲ್ಲಿದ್ಯಾ? ನಾನು ನಿನ್ನ ವಿಷಯ ಮಾವನ ಹತ್ರ ಹೇಳ್ತೀನಿ ಅಂತಾನ? ಪ್ರಾಮಿಸ್ ನಾನು ಹೇಳಲ್ಲ. ನೀನ್ ನಂಗೊಂದು ವಿಷಯ ಹೇಳ್ಬೇಕು. ಏನು? ನೀನ್ ಹುಡುಗಿ ನೋಡೋದಕ್ಕೆ ಹೇಗಿದ್ದಾಳೋ, ಅವಳ ಗುಣಗಳ ಬಗ್ಗೆ ನಂಗೊಂಚೂರು ಹೇಳೋ. ತಾನು ಅವಳ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಕಾಗಲ್ಲ. ಸೌಂದರ್ಯದ ಪ್ರತಿರೂಪ ಅವಳು. ಎಲ್ಲರೂ ಹೇಳ್ತಾರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ, ಆದರೆ ನನ್ನ ಜಾನುಗೆ ಮಾತೆ ಬಂಗಾರ, ಮೌನ ಸಿಂಗಾರ. ಅವಳು ಮಾತಾಡ್ತಿದ್ರೆ ಕೋಗಿಲೆ ಹಾಡು ಹೇಳ್ದಂಗಿರುತ್ತೆ. ಅವಳ ನೋಟಕ್ಕೆ ಸೂರ್ಯ ಕೂಡ ಮಂಕಾಗ್ತಾನೆ. ಇನ್ನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಪ್ರಪಂಚನೇ ಮರ್ತೋಗುತ್ತೆ. ಅವಳ ನಡಿಗೆ ನೋಡ್ತಾ ಇದ್ರೆ ಅಂಶ ಕೂಡ ನಾಚ್ಕೊಳ್ಳುತ್ತೆ. ಅವಳ ನಗುಗೆ ಮಗು ಆಗ್ಬೇಕು ಅನ್ಸುತ್ತೆ. ಅವಳು ಹಾಡ್ತಿದ್ರೆ ಪ್ರಪಂಚನೇ ಮರ್ತೋಗ್ಬೇಕು ಅನ್ಸುತ್ತೆ. ಇನ್ನು ಅವಳು ಡ್ಯಾನ್ಸ್ ನೋಡ್ತಿದ್ರೆ ಅವಳ ಕಾಲಕ್ಕೆ ಕಟ್ಟಿರೋ ಗೆಜ್ಜೆ ನಾನಾಗ್ಬಾರ್ದ ಅಂತ ಅನ್ಸುತ್ತೆ. ನಿಜ ಹೇಳಬೇಕು ಅಂದ್ರೆ ಬ್ರಹ್ಮನ್ ಸೃಷ್ಟಿಲಿ ಅವಳೊಂದು ಅದ್ಭುತ. ಪರವಾಗಿಲ್ಲ ಕಣೋ, ನೀನ್ ಹುಡುಗಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ. ಅವಳನ್ನ ವರ್ಣಿಸ್ತಾ ಕವಿ ಆಗ್ಬಿಟ್ಟೆ. ತನು ಒಬ್ಬ ಸಾಮಾನ್ಯ ವ್ಯಕ್ತಿನ ಕವಿ ಮಾಡೋ ಶಕ್ತಿ ಅವಳಿಗಿದೆ. ಅವಳನ್ನ ಬರೀ ಸೌಂದರ್ಯದಲ್ಲಿ ಮಾತ್ರ ಅಲ್ಲ, ಗುಣದಲ್ಲೂ ಅವಳನ್ನ ಯಾರೂ ಮೀರ್ಸಕ್ಕಾಗಲ್ಲ. ರೋಡಲ್ಲಿ ಒಂದು ನಾಯಿ ಮರಿಗೆ ಏಟಾದ್ರೆ ಅದನ್ನ ಮಗು ತರ ಟ್ರೀಟ್ ಮಾಡ್ತಾಳೆ, ಕೇರ್ ಮಾಡ್ತಾಳೆ. ಯಾಕಂದ್ರೆ ಅವಳು ತುಂಬು ಕುಟುಂಬದಲ್ಲಿ ಬೆಳೆದವಳು. ಆ ಮನೆಯವ್ರ ಪ್ರೀತಿ ಮಮತೆ ಅವಳಿಗೆ ಸಿಕ್ಕಿದೆ. ಸ್ನೇಹಕ್ಕೆ ಪ್ರಾಣ ಕೊಡ್ತಾಳೆ, ಸಂಬಂಧಕ್ಕೆ ಬೆಲೆ ಕೊಡ್ತಾಳೆ. ಅವಳನ್ನ ನಾನ್ ಮಾತ್ರ ಅಲ್ಲ ತನು, ಬೇರೆ ಯಾರು ಬೇಕಾದ್ರೂ ಅವಳನ್ನ ಇಷ್ಟಪಡೋ ತರ ಗುಣದವಳು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಯ, ವಿನಯ, ಸಂಸ್ಕಾರ, ತಾಳ್ಮೆ, ಲಜ್ಜೆ ಇದೆಲ್ಲದಕ್ಕೂ ಪರ್ಫೆಕ್ಟ್ ಎಕ್ಸಾಂಪಲ್ ಅವಳು. ಪರ್ಫೆಕ್ಟ್ ಕಂಪ್ಯಾನಿಯನ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.